ದಿನಾಂಕ 20/6/2026ರಂದು ಸ್ಲಂ ಜನಾಂದೋಲನ ರಾಜ್ಯ ಪ್ರತಿನಿಧಿಗಳ ಸಮ್ಮೇಳನ ನಡೆಯಲಿದೆ. ಎ. ನರಸಿಂಹಮೂರ್ತಿ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗದಗ್ನಲ್ಲಿ ಸ್ಲಂ ಜನಾಂದೋಲನ ರಾಜ್ಯ ಪ್ರತಿನಿಧಿಗಳ ಸಮ್ಮೇಳನವನ್ನು ಇದೇ ತಿಂಗಳು 20ರಂದು ಗದಗನ ಲಯನ್ಸ್ ಭವನ ಹಳೆ ಕೋರ್ಟ್ ರಸ್ತೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ಈ ಸಮಯದಲ್ಲಿ ನಮ್ಮ ಸ್ಲಂ ನಿವಾಸಿಗಳ ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡಲಿದ್ದೇವೆ ಎಂದು ತಿಳಿಸಿದರು. ವರದಿ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, ಗದಗ, NKS TV4. ಈಗಾಗಲೇ ತಿಳಿದಿರೋ ಹಾಗೆ ಸ್ಲಂ ಜನಾಂದೋಲನ ಕರ್ನಾಟಕ ಸ್ಲಂ ಜನರ ರಾಜ್ಯ ಸಂಘಟನೆಯಾಗಿ ಕರ್ನಾಟಕದ 20 ಜಿಲ್ಲೆಗಳಲ್ಲಿ ಸುಮಾರು 62,000 ಸದಸ್ಯತ್ವವನ್ನು ಹೊಂದಿ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಗದಗ್ನಲ್ಲಿ ಜೂನ್ 20ನೇ ತಾರೀಕು ನಾವು ರಾಜ್ಯ ಪ್ರತಿನಿಧಿಗಳ ಸಮ್ಮೇಳನವನ್ನ ಲಯನ್ಸ್ ಕ್ಲಬ್ ನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಇದರ ಉದ್ದೇಶ ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳೇನಿತ್ತು ಆ ಭರವಸೆಗಳು 3 ವರ್ಷ ಕಳೆದ್ರೂ ಈಡೇರಿಸಿಲ್ಲ ಅಂತ ಹೇಳಿ ನಮ್ಗೆ ಈ ಭರವಸೆಗಳನ್ನ ಈಗಾಗಲೇ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಚರ್ಚೆಗಳು ನಡೆದಂತ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಈಗಿನ ಉಪಮುಖ್ಯಮಂತ್ರಿಗಳು, ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಿದ್ರು, ರಾಧಾಕೃಷ್ಣನ್ ಇದ್ರು, ಇವರೆಲ್ಲರೂ ಸೇರಿದಾಗೆ ಒಂದು 8 ಅಂಶಗಳನ್ನ ಪ್ರಣಾಳಿಕೆಗೆ ಸೇರಿಸಿದಂತದ್ದಿತ್ತು. ಹಾಗಾಗಿ ಈ ಪ್ರಣಾಳಿಕೆಯಲ್ಲಿ ಸೇರಿಸಿದಂತದ್ದು ಆ ನಂತರದಲ್ಲಿ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಬಂದಾದ ನಂತರದಲ್ಲಿ ನಮಗೆ 2 ಪ್ರಮುಖವಾಗಿರ್ತಕ್ಕಂಥ ಒಂದು ಕಮಿಟ್ಮೆಂಟ್ ಗಳನ್ನ ಮಾಡಿದ್ರು. ಒಂದು ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನಾ ಏನಿದೆ ಅದಕ್ಕೆ 6,200 ಕೋಟಿ ರೂಪಾಯಿಗಳನ್ನ ರಾಜ್ಯ ಸರ್ಕಾರದ ಒಂದು ಅನುದಾನವಾಗಿ ಬಿಡುಗಡೆ ಮಾಡ್ತೀವಂತ 2023ರ ಕ್ಯಾಬಿನೆಟ್ ನಲ್ಲಿ 6ನೇ ಗ್ಯಾರಂಟಿ ಅಂತ ಜಮೀರ್ ಅಹಮದ್ ಅವರು ಹೇಳಿದ್ರು. ಅದಾದ ನಂತರದಲ್ಲಿ ನಮ್ಗೆ ಖಾಸಗಿ ಕೊಳಚೆ ಪ್ರದೇಶಗಳ ಮಾಲೀಕತ್ವದಲ್ಲಿ ಇರ್ತಕ್ಕಂಥ ಸ್ಲಂಗಳ ಡಿಕ್ಲರೇಷನ್ಗೆ 2023ರಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ FD ಒಂದು ಕಂಡೀಷನ್ ಅನ್ನ ಹಾಕಿ ಅದನ್ನ ಡಿಕ್ಲರೇಷನ್ ಮಾಡಬಾರ್ದು ಅಂತಕ್ಕಂಥ ಕಂಡೀಷನ್ ಹಾಕಿತ್ತು. ಅದಕ್ಕೆ ಒಂದು ಸುತ್ತೋಲೆಯನ್ನ ಹೊರಡಿಸಿದ್ರು. ಆ ಸುತ್ತೋಲೆಯನ್ನ ಹಿಂಪಡಿತೀವಿ ಅಂತ ಹೇಳಿದ್ರು. ಅದು ಸಹ ಮಾಡದಲ್ಲೇ ಇರ್ತಕ್ಕಂಥದ್ದಿದೆ. ನಮ್ಗೆ ಚಿತ್ರದುರ್ಗ ಡಿಕ್ಲರೇಷನ್ಸ್ ಏನಾಯ್ತು, ಚುನಾವಣಾ ಪೂರ್ವದಲ್ಲಿ SC/ST ಗಳ ಒಂದು ಸ್ಲಂ ಜನರ ಒಂದು ದೊಡ್ಡ ಸಮಾವೇಶವನ್ನ ಮಾಡಿ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಘೋಷಣೆಗಳನ್ನ ಮಾಡ್ತಾ ಘೋಷಣೆಯಲ್ಲಿ ನಾವು ಅಧಿಕಾರ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ SC/ST ಗಳಿಗೆ, ಬಡವರಿಗೆ ಉಚಿತವಾಗಿ ಮನೆಗಳನ್ನ ಕೊಡ್ತೀವಿ ಅಂತ ಹೇಳಿ ಒಂದು ಗ್ಯಾರಂಟಿ ಕೊಟ್ಟರು. ಅದರಲ್ಲಿ ಒಳ ಮೀಸಲಾತಿ ಆಗಿರ್ಬೋದು, SCP TSP ಫಂಡಿಂಗ್ ಆಗಿರ್ಬೋದು, ಇವೆಲ್ಲ ಒಂದು ಸಹ ಡಿಕ್ಲರೇಷನ್ಸ್ ಅಲ್ಲಿ ಇತ್ತು. ಆದ್ರೆ ಅದನ್ನು ಸಹ ಇದುವರೆಗಾಗಿ ನಮ್ಗೆ ಈಡೇರಿಸಿಲ್ಲ. ನಮ್ಗೆ ಸ್ಲಂ ಜನರಿಗೆ ಒಂದು ಪ್ರತ್ಯೇಕ ಸಚಿವಾಲಯವನ್ನ ಕೊಡ್ತೀವಿ ಅಂತ ಹೇಳಿ ಒಂದು ಕಮಿಟ್ಮೆಂಟ್ ಆಗಿತ್ತು ಭಾರತ್ ಜೋಡೋ ಯಾತ್ರೆಯಲ್ಲಿ. ಅಂದ್ರೆ ಬೇರೆ ಈಗ ತೆಲಂಗಾಣದಲ್ಲಿದೆ, ದೆಹಲಿಯಲ್ಲಿದೆ, ಮತ್ತೆ ಮಹಾರಾಷ್ಟ್ರದಲ್ಲಿ ನಾವು ನಗರ ಜನಸಂಖ್ಯೆಯಲ್ಲಿ 40ರಿಂದ 42% ಜನರು ಸ್ಲಂನಲ್ಲಿ ವಾಸ ಮಾಡ್ತಕ್ಕಂಥ ಬಡವರಿದ್ದೀವಿ, ನಗರ ವಂಚಿತ ಸಮುದಾಯಗಳಿದ್ದೀವಿ. ಇಂಥ ನಗರ ವಂಚಿತ ಸಮುದಾಯಗಳಿಗೆ ಒಬ್ಬರು ಪ್ರತ್ಯೇಕ ಸಚಿವರನ್ನ ಕೊಡಬೇಕು, ವಸತಿ ಸಚಿವಾಲಯದಿಂದ ನಮ್ಮನ್ನ ಪ್ರತ್ಯೇಕಗೊಳಿಸಬೇಕು ಅಂತಕ್ಕನ್ನ ಒಂದು ಒತ್ತಾಯವನ್ನ ಇಟ್ಟಿತ್ತು. ಅದಕ್ಕೆ ಸಕಾರಾತ್ಮಕವಾಗಿ ಒಪ್ಕೊಂಡು ನಮ್ಮ ಹುಬ್ಬಳ್ಳಿ ಪೂರ್ವ ಕ್ಷೇತ್ರದ ಶಾಸಕರನ್ನ ಪ್ರಸಾದ್ ಅಭಯ್ ಅವ್ರನ್ನ ಅಧ್ಯಕ್ಷರಾಗಿ ಕ್ಯಾಬಿನೆಟ್ ರ್ಯಾಂಕ್ ಅನ್ನ ಕೊಟ್ಟರು. ಆದ್ರೆ ಸಚಿವಾಲಯವನ್ನ ಮಾತ್ರ ನೇಮಕ ಮಾಡಲಿಲ್ಲ, ಸಚಿವರನ್ನ ನೇಮಕ ಮಾಡಲಿಲ್ಲ. ಮತ್ತೆ ಈ ರಾಜ್ಯದಲ್ಲಿ ಒಂದು ಹೌಸಿಂಗ್ ರೈಟ್ಸ್ ಬಿಲ್ ಅನ್ನ ತರ್ತೀವಿ ಅಂತ ಹೇಳಿದ್ರು. ವಸತಿ ಹಕ್ಕು ಕಾಯ್ದೆಯನ್ನ ತರ್ತೀವಿ. ಸುಮಾರು 70 ಲಕ್ಷ ಕುಟುಂಬಗಳಿಗೆ ಇದುವರೆಗಾಗಿ ವಸತಿ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಬೆಳಗಾಂ ಅಧಿವೇಶನದಲ್ಲಿ ಅಂಕಿಅಂಶಗಳ ಸಮೇತವನ್ನ ಕೊಟ್ಟೆ. ಆ ನಂತರದಲ್ಲಿ ನಮ್ಗೆ ಈ ರಾಜ್ಯದಲ್ಲಿ ಒಂದು ವಸತಿ ಹಕ್ಕು ಕಾಯ್ದೆಯನ್ನ ಜಾರಿಗೆ ತರ್ತೀವಿ. ಯಾರು ಸಹ ತಲೆ ಮೇಲೆ ಸೂರಿಂದನೇ ಈ ರಾಜ್ಯದಲ್ಲಿ ಇರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನ ಜಾರಿಗೆ ತರ್ತೀನಿ ಅಂತ ಸಿದ್ದರಾಮಯ್ಯನವರು ಕಮಿಟ್ಮೆಂಟ್ ಆಗಿದ್ರು. ಅದನ್ನು ಸಹ ಜಾರಿಗೆ ತಂದಿದ್ರು. ಮತ್ತೆ ನಾವಿವತ್ತು ಗ್ಯಾರಂಟಿ ಯೋಜನೆಗಳನ್ನ ನೋಡ್ತಾ ಇದ್ದೀವಿ. ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜೊತೆಲೆ 590 ಭರವಸೆಗಳನ್ನ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಈ ಪ್ರಣಾಳಿಕೆಯಲ್ಲಿ ಪ್ರಕಟಣೆ ಮಾಡಿ ಭರವಸೆಯನ್ನ ಕೊಟ್ಟು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಂತದ್ದು. ಆದ್ರೆ ಈಗ ನಾಯಕತ್ವ ಬದಲಾವಣೆ ಆದ ನಂತರದಲ್ಲಿ ಈ ಪಂಚ ಗ್ಯಾರಂಟಿಗಳಿಗೆ ಒಂದು ಹೊಸದಾಗಿ ಅರ್ಜಿಯನ್ನ ಕರೆದಿ ಅದಕ್ಕೆ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ
ಬಿಡುಗಡೆ ಮಾಡ್ತೀವಂತೆ ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅವರ ಉದ್ದೇಶ ಒಳ್ಳೇದೇ ಇದೆ, ಅರ್ಹರಿಗೆ ತಲುಪಬೇಕು ಅಂತ ಹೇಳಿ. ಆದ್ರೆ ಅರ್ಹರಿಗೆ ತಲುಪಿಸ್ತಕ್ಕಂಥ ನೆಪದಲ್ಲಿ ಕಂಪ್ಲೀಟ್ ಆಗಿ ಈ ಗ್ಯಾರಂಟಿ ಯೋಜನೆಗೆ ಬ್ರೇಕ್ ಆಗ್ತಕ್ಕಂಥ ಮುನ್ಸೂಚನೆಗಳು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಹಾಗಾಗಿ ಸರ್ಕಾರ ಏನೋ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಟು ನೀವು ಸರ್ಕಾರ ರಚನೆ ಮಾಡಿದಿರಿ, ಅದರಿಂದ ಹಿಂದೆ ಸರಿಬಾರ್ದು ಅಂತಕ್ಕಂಥ ಒಂದು ಒತ್ತಾಯವನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬಡವ